ವಿಷಯ ಇಲ್ಲಿ ಯಾವ ಜಾತಿ ಜಾಸ್ತಿ, ಯಾವ್ಯಾವ ಜಾತಿ ಜನಾಂಗ ಇದೆ? ಇದೆ ಇದೆ ಇದೆ. ನೀವು ನಮ್ಮ ಅಧ್ಯಕ್ಷರು 10 ಸಾರಿ ಮೊಬ್ಬಿದೆ ಅಂತ ಹೇಳಿದ್ರು. ನಿಜವಾಗಿ ನೀವು ಮೊಬ್ಬೆ ಇದ್ರಿ. ಯಾಕಂತಂದ್ರೆ ನಾನು ಜಾತಿ ಕೇಳಿದ್ರೆ ಅಂದ್ರೆ ನಿಮಗೆ ಒಂದು ಒಪ್ಕೊಳ್ಳಿಕ್ಕಾಗ್ಲಿಲ್ಲ. ನಾನು ರೈತ ಜಾತಿ ಅಂತ ಹೇಳಲಿಕ್ಕಾಗಿ ನೀವು ಆ ರಾಜಕಾರಣಿ ದೂರ್ತರು ಏನ್ ಮಾಡಿದ್ರಲ್ಲ, ಜಾತಿ ಹಾಕಿ ಹೇಳಿ, ಭಾಷೆ ಹೇಳಿ, ಪಕ್ಷದ ಹೇಳಿ ಹೊಡೆದು ನಿಮಗೆ ಮೊಬ್ಬು ಮಾಡಿಟ್ಟಿದ್ರೆ ಇನ್ನಾದ್ರೂ ಜಾಗೃತಾಗ್ರಿ ಅನ್ನುವಂಥದ್ದು ಅಧ್ಯಕ್ಷರದ ಮಾತಿತ್ತು. ಗೌರವಾನ್ವಿತ ಅಧ್ಯಕ್ಷ ಗುರುಗಳೇ, ಪೂಜ್ಯ ಗುರುಗಳೇ ಹಾಗೂ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ಪ್ರೇಮ್ಜಿಯವರೇ ಹಾಗೂ ನಮ್ಮ ಕಾರ್ಯದರ್ಶಿಯಾದಂಥ ಬಂದೀಶ್ ಅವರೇ, ಹಾಗೂ ಮಂಜುನಾಥ್ ಪೂಜಾರಿ ಸಾಹೇಬ್ರೆ, ಆನಂತರ ನಮ್ಮ ಲಕ್ಷ್ಮಣಣ್ಣ XRB ಹಾಗೂ ನನ್ನ ಎಲ್ಲ ಗೌರವಾನ್ವಿತ ಹಿರಿಯವರೇ ಹಾಗೂ ನನ್ನ ರೈತ ಅಣ್ಣ ತಮ್ಮಂದ್ರೆ ಇದು ಹೆಚ್ಚು ಕಡಿಮೆ ಹಿರಿಯವರೆಲ್ಲ ಕೂತ್ಕೊಂಡಿದ್ದಾರೆ. ನನಗನ್ನಿಸ್ತಾ ಇದೆ ನಮಗೀಗ ಮೊನ್ನೆ ಆಗಸ್ಟ್ 15 ನಾವು ಆಚರಣೆ ಮಾಡಿದ್ವಿ. ಯಾಕೆ ಆಚರಣೆ ಮಾಡಿದ್ವಿ ಅಂತ ಗೊತ್ತಾಗ್ತಾ ಇದೆ. 20 ವರ್ಷ ನೀರಿನ ಕುಡಿಯೋ ನೀರಿಗಾಗಿ, ಕೃಷಿಗೂ ಅಲ್ಲ, ಕುಡಿಯೋ ನೀರಿಗಾಗಿ ನೋವಿದೆ. ನೀವು ಅದನ್ನು ಪಡ್ಕೊಂಡಿಲ್ಲ ಅನ್ನುವಂಥದ್ದಾದ್ರೆ ಆಫ್ರಿಕಾ ಕೇಳಿದ್ರೆ ನೀವು, ಆಫ್ರಿಕಾ ಖಂಡ ಹೆಚ್ಚು ಕಡಿಮೆ ನನಗೆ ಆ ಅನುಭವ ಇಲ್ಲ ಆಗ್ತಾ ಇದೆ. ದುರ್ದೈವ. ನೀವು ಬದಲಾವಣೆ ಆಗ್ಲೇಬೇಕು. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಸ್ವಾತಂತ್ರ್ಯವೇನು, ಮಹಾನ್ ಪುಣ್ಯಾತ್ಮರುಗಳು ತಮ್ಮ ತನುಮನ ಜೀವವನ್ನ ಬಲಿದಾನ ಮಾಡಿ ನಮ್ಮ ಮುಂದಿನ ಪೀಳಿಗೆ ಸ್ವಾತಂತ್ರ್ಯದ ಸುಖವನ್ನು ಉಣಬೇಕು ಅಂತ ಹೇಳಿ ನಿಮಗೆ ಸ್ವಾತಂತ್ರ್ಯ ಕೊಟ್ಟಂತದ್ದು. ನೀವೇನ್ ಮಾಡ್ತಾ ಇದ್ರಿ? ಅದನ್ನು ಮರೆತು ಈ ರಾಜಕೀಯ ದುರಂಧರ ಏನಿದಾರಲ್ಲ, ಅವರು ಬ್ರಿಟಿಷರಿಗೆ ಎರಡೇ ಮುಖ, ಕಾಂಗ್ರೆಸ್, ಬಿಜೆಪಿಯೋ, JDS ಮತ್ತು ರಾಜಕೀಯ ಅಂತ ಹೇಳಿ. ರಾಜಕೀಯ ಅನ್ನುವಂಥದ್ದು ಒಳ್ಳೆ ಸೇವೆ. ಆದ್ರೆ ಈ ರಾಜಕೀಯ ಹೊತ್ತಿನ ಮುಖಂಡರು ಏನಿದಾರಲ್ಲ, ರಾಜಕೀಯ ಪಕ್ಷಗಳೇನಿದಾವಲ್ಲ, ನಮ್ಮ ದೇಶವನ್ನಾಗ್ಲಿ ಅಥವಾ ರೈತನಿಗೆ ಒಳ್ಳೇದು ಮಾಡ್ಲಿಕ್ಕೆ ಬಂದಂತಹ ವ್ಯವಸ್ಥೆ ಅಲ್ವೇ ಅಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕು. ನಮಗೆ ಅಂಬೇಡ್ಕರ್ ಅವರ ಸಂವಿಧಾನದ ವ್ಯವಸ್ಥೆ ಒಳಗಡೆ ನಿಮಗೆ ಅದ್ಭುತವಾದಂತ ಒಂದು ತಾಕತ್ತನ್ನು ಕೊಟ್ಟಿದೆ. ನಾವು ಎಲ್ಲ ಅವರಿಗೆ, ಅಂಬೇಡ್ಕರ್ ಜಿ ಅವರಿಗೆ ಅಪಮಾನ ಮಾಡ್ತಾ ಇದ್ದಂತ ನನಗೆ ಅನಿಸ್ತಾ ಇದೆ ಇದನ್ನು ನೋಡಿದ್ರೆ. 20 ವರ್ಷ ಕುಡಿಯೋ ನೀರಿಗಾಗಿ ನೀವು ನಿಮ್ಮ ಹಕ್ಕನ್ನು ಪಡ್ಕೊಂಡಿಕ್ಕಾಗಿಲ್ಲ ಅಂತಂದ್ರೆ ಎಲ್ಲಿ ಹೋದ್ರಿ ನಿಮ್ಮ ಓಟು? ನಿಮ್ಮ ಓಟ್ನಲ್ಲಿ ಬಲ ಇದೆ, ನಿಮ್ಮ ಓಟ್ನಲ್ಲಿ ಬದಲಾವಣೆ ಇದೆ. ಅದನ್ನ ನಿಮ್ಮ ಮಕ್ಕಳ ಭವಿಷ್ಯನೂ ನಿಮಗೆ ಕಾಣಲಿಲ್ವೇನೋ? ಯಾಕಾಗಿ ನೀವು ದುಡಿತಾ ಇರೋದು ಯಾಕಾಗಿ? ಕನಿಷ್ಠ ನಿಮ್ಮ ಮಕ್ಕಳ ಭವಿಷ್ಯ ಕಾಣಲಿಲ್ಲ ನಿಮ್ಗೆ? ನೀವು ಯಾವುದೋ ರಾಜಕೀಯ ಪಕ್ಷದ್ದು, ಯಾವ ನಿಮ್ಮನ್ನ ಒಡೆದಾಳುವಂತವ್ರದ್ದು, ನಿಮ್ಮ ಹಿತವನ್ನ ಬಯಸದೇ ಇರುವಂತವರ ಬೆನ್ನತ್ತಿ ನೀವು ನಿಮ್ಮ ಅಮೂಲ್ಯವಾದಂತ ಓಟುಗಳನ್ನ ಹಾಳು ಮಾಡಿ ನಿಮ್ಮ ಅಭಿವೃದ್ಧಿಗೆ ನೀವು ಕುಂಠಿತರಾಗಿದ್ರಿ, ನಿಮ್ಮ ಊರಿನ ಅಭಿವೃದ್ಧಿಗೆ ಕುಂಠಿತರಾಗಿದ್ರಿ ಅನ್ನುವಂಥದ್ದು ತುಂಬಾ ದುರ್ದೈವದ ವಿಷಯ. ಈಗ ನಮ್ಮ ಅಧ್ಯಕ್ಷರು ನಿಮ್ಮದೇ ಆದಂತ ಭಾಷೆಯಲ್ಲಿ ಹೇಳಿದ್ದಾರೆ, ನೀವು ಜಾಗೃತ ಆಗ್ಬೇಕು, ನೀವು ಒಂದಾಗಬೇಕು, ಒಕ್ಕಟ್ಟಾಗಬೇಕು, ರೈತ ಒಂದೇ ಕುಲ, ಒಂದೇ ಜಾತಿ, ಈ ವ್ಯವಸ್ಥೆಯಲ್ಲಿ ನಾವು ಕೂಡಬೇಕು ಅನ್ನುವಂಥದ್ದು. ಈಗ ನೀವು ಬಳ್ಳಾರಿ ನಾಲದ ಏನೋ ವಿಷಯ ಹೇಳಿದ್ರಿ. ಬಳ್ಳಾರಿ ನಾಲದು ಇದರ ಕಲ್ಪನೆ ನಿಮ್ಗೆ ಇದೆಯೇನೋ ಗೊತ್ತಿಲ್ಲ. 20 ವರ್ಷದಿಂದ ಅದು ಹೋರಾಟ ಆಗಬೇಕು ಅಂತ. ಈಗೇನಾದ್ರೂ ಬಳ್ಳಾರಿ ನಾಲಾದ ಏನಾದ್ರೂ ನೀರಾವರಿಯನ್ನು ನೀವಂತ ತೆಗೆದುಕೊಂಡ್ರೆ, ಇವತ್ತೇನಾದ್ರೂ ಬಳ್ಳಾರಿ ನಾಲಾದ ನೀರನ್ನ ನೀವೇನಾದ್ರೂ ತೆಗೆದುಕೊಂಡ್ರೆ ಬೆಳಗಾವಿಯ ಸಂಪೂರ್ಣ ಕಲುಷಿತ ವಿಷ ನೀರನ್ನ ನೀವು ಕುಡ್ದಂಗ ಆಗ್ತದೆ. ಈಗ ಯಥಾಸ್ಥಿತಿಯಲ್ಲಿ ತೆಗೆದುಕೊಂಡ್ರೆ ಅದಕ್ಕೆ ಬದಲಾವಣೆ ಬೇಕಾಗ್ತದೆ. ಅದರ ಬಗ್ಗೆ ನಾವು ಚಿಂತನೆ ಮಾಡ್ತೇವೆ, ಅಲ್ಲಿ ಮುಂದ್ಗಡೆ ಮೇಲೆ ಇದೆ. ಆದ್ರೆ ಯಥಾಸ್ಥಿತಿ ನೀವು ಬಳ್ಳಾರಿ ನಾಲ ಅಂತ ಹೇಳ್ತಿದ್ರಲ್ಲ, ಆ ರೀತಿಯ ನೀರನ್ನ ತೆಗೆದುಕೊಂಡ್ರೆ ನನಗೆ ಗೊತ್ತಿದೆ, ತೆಗೆದುಕೊಂಡ್ರೆ ಅದು ತೊಂದರೆ ಆಗ್ತದೆ. ಇರ್ಲಿ, ಅದಕ್ಕೆ ಬೇರೆ ಆದಂತ ಪರ್ಯಾಯ ವ್ಯವಸ್ಥೆ ಇದೆ, ಅದರ ಬಗ್ಗೆ ಚಿಂತನೆ ಮಾಡೋಣ.
ಆನಂತರ ಚಚಡಿ ಸಂಬಂಧಪಟ್ಟಂತೆ ನಮ್ಮ ಮಾರ್ಕಂಡೇಯ ನೀರು ಇಲ್ಲ ಹರಿದು ಬರಬೇಕಿತ್ತು, ಈಗಾಗಲೇ ಹೆಚ್ಚು ಕಡಿಮೆ ಕಾಲುವೆಗಳ ಆಗಿ ಅದನ್ನು ಮುಚ್ಚೋಗಿದೆ ಅಲ್ವಾ. ಕೆಲವೊಂದು ಕಡೆ ಆ ಚಚಡಿ ಭಾಗದಲ್ಲೆಲ್ಲ ಕಾಲುವೆ ಮುಚ್ಚೋಗಿದೆ. ಯಾಕಂತಂದ್ರೆ ಇದು ಒಣ ಬೇಸಾಯದ ಜಾಗ ಇತ್ತು, ನೀರಾವರಿ ಅತ್ಯವಶ್ಯಕವಾಗಿತ್ತು. ನಿಮ್ಮ ಜನಪ್ರತಿನಿಧಿಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ, ನಿಮ್ಮ ಓಟು ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದಕ್ಕೆ ಇದು ದುರ್ದೈವ. ಮತ್ತೊಂದು ನನಗೆ ಕಳಿಸ್ತು, ಸೌದತ್ತಿ 54 ಕಿಲೋಮೀಟರ್ ನೋಡಿ, 60 ಕಿಲೋಮೀಟರ್, ಸೌದತ್ತಿ 60, ಬೆಳಗಾವಿ 53, ಗೋಕಾಕ್ 23, ಬೈಲೊಂಗಲ್ಲ 22. ಅದು ಇರ್ಲಿ. ನನಗನಿಸ್ತದೆ ನೀವು ಓಟ್ ಹಾಕದಂತ ಈಗ ಹಿಂದೆ ಮಾಮನಿ ಅಂತ ಅದೊಂದು ಗ್ಯಾಂಗು ಅಲ್ವಾ, ಅದೊಂದು ಗ್ಯಾಂಗು, ಈಗ ಇದೊಂದು ಗ್ಯಾಂಗು ಆಯ್ತಾ. ಕನಿಷ್ಠ ಅವರು ಅನ್ನ ತಿಂದಿಲ್ಲ ಅಂತ ಅನಿಸ್ತದೆ. ನಾನು ವೈಯಕ್ತಿಕವಾಗಿ ಹೇಳ್ತೇನೆ, ಯಾವುದೇ ಪುಣ್ಯಾತ್ಮಗೆ ನೀವು ತಾಲೂಕು ಅಥವಾ ಎಲ್ಲ ನಿಮ್ಮ ಸರ್ಕಾರಿ ಕೆಲಸಗಳಿಗಾಗ್ಲಿ ಅಥವಾ ಕೃಷಿ ಸಂಬಂಧಿತ ಕೆಲಸಗಾಗ್ಲಿ, ನಿಮ್ಮ ಮಕ್ಕಳ ಭವಿಷ್ಯದ ಕೆಲಸಕ್ಕಾಗ್ಲಿ ನೀವು ಸೌದತ್ತಿ 54 ಕಿಲೋಮೀಟರ್ ಕ್ರಮಿಸುವಂತದ್ದು, ಆ ಪುಣ್ಯಾತ್ಮರು ಓಟ್ ತಿಂದಂತವರಿಗೆ ಒಂದು ಚೂರಾದ್ರೂ ಪರಿಕಲ್ಪನೆ ಇದೆಯಾ? ಇದು ಕನಿಷ್ಠವಾಗಿ ವಿಚಾರ ಮಾಡಬೇಕಾಗಿರುವಂತದ್ದು. ಅಂದ್ರೆ ನಿಮ್ಮನ್ನು ಎಲ್ಲಿಟ್ಟಿದ್ದಾರೆ ಅನ್ನೋಂಥದ್ದು ನೀವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಪರ್ಯಾಯ ಬದಲಾವಣೆ ಮಾಡುವಂತದ್ದು ಕೇವಲ ನಾವು ಬದಲಾವಣೆ ಆಗಬೇಕು, ರೈತ ಸಂಘ ಅದಕ್ಕೆ ಕಾರಣೀಭೂತ ಆಗ್ತದೆ ಬದಲಾವಣೆ ಆಗಲಿಕ್ಕೆ. ನಾವು ಪದೇ ಪದೇ ಹೇಳ್ತೇವೆ, ಒಕ್ಕಟ್ಟಾಗಿರಬೇಕು, ಒಂದಾಗಿರಬೇಕು. ನಮ್ಮ ಜಾತಿ ಏನಿದೆಯಲ್ಲ, ನಮ್ಮ ಜಾತಿ ರೈತ ಜಾತಿ, ನಮ್ಮ ಧರ್ಮ ರೈತ ಧರ್ಮ. ಕೇಳಿದ್ರ ಒಂದು ಮಾತನ್ನ ಹಿರಿಯವರು ಹೇಳಿದ್ದು, ನೇಗಿಲ ಒಳಗಿದೆ ಧರ್ಮ, ಕರ್ಮ ಮತ್ತು ಧರ್ಮ ಮೇಲಿದೆ ಧರ್ಮ. ಈ ವ್ಯವಸ್ಥೆಯೊಳಗೆ ನೀವು ಬರಬೇಕು, ಬಂದ್ರೆ ನಿಮ್ಮ ಅಭಿವೃದ್ಧಿ ಆಗ್ತದೆ. ಇಲ್ಲ ಅಂತಂದ್ರೆ ನೀವೇ ಆಗಿ ನಿಮ್ಮ ಮಕ್ಕಳ ಭೌತವ್ಯವನ್ನ ನೀವು ವಿಷ ಕೊಟ್ಟಂಗೆ ಆಗ್ತದೆ. ಅದಕ್ಕಾಗಿ ರಾಜಕೀಯ ವ್ಯವಸ್ಥೆ ಒಳ್ಳೇದು ಮಾಡಬೇಕಿತ್ತು, ದುರ್ದೈವ ನಿಮ್ಮನ್ನ ಈ ಸ್ಥಿತಿಗೆ ತಂದಿದೆ ಅನ್ನುವಂಥದ್ದು. ನನಗೊಂದೇ ಅದು 54 ಕಿಲೋಮೀಟರ್ ಕನಿಷ್ಠವಿರುವಂತದ್ದು, ಅದಕ್ಕೆ ಏನು ಮಾಡುವಂಥದ್ದಿಲ್ಲ. ಯಾವುದೇ ರೀತಿಯ ಅಭಿವೃದ್ಧಿಯನ್ನಾಗ್ಲಿ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇದೆಯಲ್ರಿ? ಅದಕ್ಕಾಗಿ ನೀವು ತಿಳ್ಕೊಳ್ಬೇಕು, ಒಕ್ಕಟ್ಟಾಗಬೇಕು. ರೈತ ಸಂಘ ಮತ್ತೆ ಈ ಶಾಲು ದಯಮಾಡಿ ಅದೇ ಕುಡಿಯೋದು ವಿಷಯ ಮಾತಾಡ್ತಾ ಇದ್ರು ಗುರುಗಳೇ. ದಯಮಾಡಿ ಶಾಲೆಗೆ ಒಂದು ರೀತಿಯ ಯಾಕೆ ಹಾಕ್ತೀವಿ ಶಾಲೆ ಗೊತ್ತಿದೆ ನಿಮ್ಗೆ? ಶಾಲೆ ಯಾಕೆ ಹಾಕ್ತೀವಿ ಗೊತ್ತಿದೆ ನಿಮ್ಗೆ? ರೈತ ಸ್ವಾಭಿಮಾನಿ ಜೀವಿ, ರೈತ ಸ್ವಾಭಿಮಾನಿ ಜೀವಿ, ಯಾರ ಹಂಗನಲ್ಲಿ ಬದುಕಿದವನಲ್ಲ ಅವನು. ಅದರ ಸಂಕೇತವಾಗಿ ಇದು ಶಾಲೆ. ನಾವು ಸ್ವಾಭಿಮಾನಿಗಳು, ನಾವು ಸ್ವಾವಲಂಬಿಗಳು, ನಾವು ಜಗತ್ತಿಗೆ ಅನ್ನ ಕೊಡುವಂತ ದೇವರುಗಳು ಅನ್ನುವಂಥದ್ದು ಪ್ರತೀಕವಾಗಿ ಈ ಶಾಲೆಗಳನ್ನು ಹಾಕಿದ್ದದೆ. ಇದನ್ನು ಹಾಕೊಂಡು ದಯಮಾಡಿ ಶಾಲ್ ಹಾಕಿದಂಥವ್ರು ದಯಮಾಡಿ ಹೆಂಡದ ಅಂಗಡಿಗಳಿಗಾಗಲಿ ಹೆಂಡ ಕುಡ್ಕೊಂಡು ತೂಳಾಡೋ ಮಾಡೋದು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಅದನ್ನು ಮಾಡಿಕೊಡುದು. ಯಾಕಂತಂದ್ರೆ ಈ ಭೂಮಿ ತಾಯಿಗೆ ನೀವು ಅಪಹಾಸ್ಯ ಮಾಡ್ದಂಗೆ ಆಗ್ತವೆ ಅನ್ನುವಂಥದ್ದನ್ನು ತಿಳ್ಕೊಂಡಿರ್ಬೇಕು ಯಾರು ಶಾಲ್ ಹಾಕ್ತವ್ರೆಲ್ಲ. ಯಾಕೋ ರಾಜಕೀಯ ವಿಷಮ ಆಗಿರೋದ್ರಿಂದ ಅದನ್ನೇ ಕೊಟ್ಟು ನಿಮ್ಮ ನಶದಲ್ಲಿಟ್ಟು ನಿಮ್ಮ ಅಭಿವೃದ್ಧಿಯನ್ನು ಹೊಂಟಿದ್ದಾರೆ. ಅದರ ವಿರುದ್ಧವಾಗಿ ಎದ್ದೇಳಬೇಕು, ನೀವು ಒಕ್ಕಟ್ಟಾಗಬೇಕು, ಕೂಡಬೇಕು. ನಮ್ಮ ಏನು ಮಕ್ಕಳ ಭೌತವ್ಯಕ್ಕಾಗಿ ಅಥವಾ ನಮ್ಮ ಗ್ರಾಮದ ಭೌತವ್ಯಕ್ಕಾಗ್ಲಿ ನಾವೇ ಬದಲಾವಣೆಯಾಗಿ ಸ್ವಪ್ರೇರಣೆಯಿಂದ ನಾವು ಬರಬೇಕು. ಯಾರು ಹೇಳಿರೋದ್ರಿಂದಿಲ್ಲ, ನಮ್ಮ ಚಟ ಇದೆ, ನಾವು ಹೇಳುವಂಥದ್ದು ಜಾಗೃತ ಆಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಇದೆ. ನಾವು ಅದಕ್ಕೆ ಕೆಲಸ ಮಾಡ್ತೇವೆ. ಅದ್ರ ಜೊತೆಗೆ ನೀವು ಕೈ ಜೋಡಿಸಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಮತ್ತೆ ಸ್ವಾತಂತ್ರ್ಯ, ಈ ರೈತನಿಗೆ ನನಗನ್ನಿಸ್ತದೆ ಸ್ವಾತಂತ್ರ್ಯ ಆಗ್ಲಿಲ್ಲ, ಮತ್ತೆ ಸ್ವಾತಂತ್ರ್ಯ ಆಗ್ಬೇಕಾಗಿದೆ. ಆ ಹೋರಾಟದಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು. ಅದೇ ಹೇಳಿದ್ರಲ್ಲ, ಈಗ ಆ 2 ಯೋಜನೆ ಏನಿದೆಯಲ್ಲ, ಆ ಯೋಜನೆಯನ್ನ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ, ಗುರು ಹಿರಿಯರ ಮಾರ್ಗದರ್ಶನದಲ್ಲಿ, ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ನಾವು ಮುಂದುವರಿಯೋಣಂತೆ. ಆ ಏನು 2 ತಮ್ಮ ಬೇಡಿಕೆ ಇದೆ, ಅದಕ್ಕೆ ಅದು ಈಗಾಗಲೇ ಆಗಬೇಕಿತ್ತು. ಸರ್ಕಾರಕ್ಕೆ ಯಾವ ಶತಾಯ ಗತಾಯ ಹಿಡಿದು ಅದನ್ನ ಕೆಲಸ ಮಾಡುವಂತ ಕೆಲಸವನ್ನ ನಮ್ಮ ಅಧ್ಯಕ್ಷರುಗಳೆಲ್ಲ ಮಾಡ್ತಾರೆ ಅನ್ನುವಂಥದ್ದು. ಮತ್ತೆ ನೀವು ಒಕ್ಕಟ್ಟಾಗುವಂಥದ್ದು ಅವಶ್ಯಕತೆ ಇದೆ, ಬದಲಾವಣೆ ಆಗುವಂಥದ್ದು ಅವಶ್ಯಕತೆ ಇದೆ. ಮಕ್ಕಳ ಭೌತವ್ಯವನ್ನ ರೂಪಿಸಬೇಕಾದ್ರೆ ನೀವು ಶಾಲೆಯನ್ನು ಹಾಕಿದ್ರಲ್ಲ, ಅದೇ ರೀತಿಯಾಗಿ ಈ ಶಾಲಿಗೆ ಗೌರವ ಇಟ್ಟು, ಮರ್ಯಾದೆನಿಟ್ಟು
ಮುಂದಿನ ನಿಮ್ಮ ಅಭಿವೃದ್ಧಿಗಾಗಿ ಈ ಹೋರಾಟದಲ್ಲಿ ಭಾಗಿಯಾಗಬೇಕನ್ನುವಂಥದ್ದು ಹೇಳೋ ಜೊತೆಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. बोलो ಭಾರತ್ ಮಾತಾ ಕಿ ಜೈ ಜವಾನ್ ವಂದೇ. ನಿಂತ್ಕೊಂಡ್ಬಿಡ್ರಿ ಹಜಾರ ಆಶೀರ್ವಚನ. ಈಗ ನಾವು ಗಡಬಡಿ ಒಳಗೆ ಹಂಗ ಈಗ ಪ್ರಕಾಶ್ ನಾಯ್ಕ್ ಸರ್ ಜೋರಾಗಿ ಚಪ್ಪಾಳಿ ಇರ್ಲಿ. ಈಗ ಅಪ್ಪಾಜಿ ಗುರುಗಳು ಕೂಡ ಮಾತಾಡ್ತಾರೆ. ಯಾಕಂದ್ರೆ ಗುರುಗಳ ನಾ ಬರ್ಗುಡ್ದು ಹೇಳ್ರಿ, ಇದೆಲ್ಲ ಮಂದಿ ಒಟ್ಟ ಒಂಥರ ಬರೀ ಚಟಮುಕ್ತ ಒಟ ಅಂದ್ರೆ ವ್ಯಸನದಾಗ ಇದ್ರು. ಅವ್ರನ್ನ ವ್ಯಸನ ಮುಕ್ತ ಹೊರಗೆ ತರಲಿಕ್ಕೆ ಅದೆಲ್ಲ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡತ್ತ ಅಜ್ಜಾರ ಹೇಳಿ ಬಹಳ ಸಂತೋಷ ಆಯ್ತು. ಅವ್ರಿಗೊಂದು ಜೋರಾಗಿ ಚಪ್ಪಾಳಿ ಇರ್ಲಿ. ದೊಡ್ಡ ಪ್ರವಚನ, ಜ್ಞಾನ, ವಿಚಾರ ಬದಲಾವಣೆ ಮಾಡ್ತಕ್ಕಂಥದ್ದು ಮಾಡತಾರೋ ಅಂತ ಮಹಾತ್ಮರ ಅವಶ್ಯಕತೆ ಐತಿ. ಅವರು ಕೂಡ ಒಂದು ಎರಡು ಆಶೀರ್ವಚನ ಹೇಳ್ತಾರೆ. ದಯವಿಟ್ಟು ಶಾಂತರು. ಇವತ್ತಿನ ದಿವಸ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿ. ಮತ್ತು ನಮ್ಮ ಇಲ್ಲಿ ಹಿರಿಯರಾದಂಥ ಬಾಳೆಯಾಜನ ಮಠದ ಭಕ್ತರು ಅದಾರ. ನೀವು ಬಾಳೆಯಾಜನ ಭಕ್ತರು ಇದ್ದೀರಿ. ಈಗ ಎಲ್ಲರಿಗೂ ನಮ್ಮ ಮಠದ ಇತರ ಶರಣಾರ್ಥಿ. ಮತ್ತು ಈಗ ನಮ್ಮ ಚುನಾಪಣ್ಣ ಅವರು ಆತು, ಇವ್ರು ನಮ್ಮ ಬಂದಂಥ ನಮ್ಮ ಗೋಕಾಕ್ ತಾಲೂಕಿನ ಅಧ್ಯಕ್ಷರು, ಇವರು ಎಲ್ಲರೂ ಏನು ಬೆಂಗಳೂರು ಸ್ಟ್ರೈಕ್ ಮಾಡಕ್ಕೆ ಹೊಂಟಾರಲ್ಲ, ಎಲ್ಲರೂ ನಮ್ಮ ರೈತರು ಎಲ್ಲರೂ ರೆಡಿ ಆಗ್ರಿ. ನಾನು ಬರ್ತಿದ್ದೀನಿ ಬೆಂಗಳೂರಿಗೆ ನಾನು ಬರ್ತೀನಿ. ನಮ್ಮ ಮಠದ ವತಿದ್ರೆ ಏನು ಬರ್ತೈತಿಲ್ಲ ನಾವು ಅದನ್ನು ಖರ್ಚು ಮಾಡಕ್ಕೆ ನಾ ರೆಡಿ ಅದನ್ನು ಬಂದು ಎಲ್ಲರೂ ಹೋರಾಟ ಮಾಡೋನು. ಇದು ಏನೈತಿಲ್ಲ ನಮ್ಮ ನೀರಿಂದು ಇದನ್ನೆಲ್ಲ ಪರಿಹಾರ ಮಾಡ್ಕೊಂಡು ಬರೋಣ ಅಂತಂದು ಹೇಳಿ ನಮ್ಮ ರೈತ ಬಾಂಧವರಿಗೆ ಶರಣಾರ್ಥಿ. ವಿಶೇಷವಾದಂತಹ ಒಂದು ಸೂಚನೆಯನ್ನ ದಯವಿಟ್ಟು ನೀಡಿದ್ದಾರೆ ಅಧ್ಯಕ್ಷರು.